ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ. ಅದನ್ನು ನಿಮಗೆ ತಿಳಿಸುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ನಿನ್ನೆ ಅಂದರೆ 12/12/2025 ಅಂದರೆ ಅದು ಲಾಸ್ಟ್ ಡೇಟ್ ಆಗಿತ್ತು. ಏನಕ್ಕೆ ಈ ಟೆಟ್ ಕೀ ಆನ್ಸರ್, ಪ್ರೊವಿಷನಲ್ ಕೀ ಆನ್ಸರ್ಸನ್ನು ಏನು ಕೊಟ್ಟಿದ್ದಾರೆ, ಆ ಒಂದು ಪ್ರೊವಿಷನಲ್ ಆನ್ಸರ್ಸಲ್ಲಿ ಯಾವುದಾದ್ರೂ ರಾಂಗ್ ಆಗಿದ್ದರೆ, ನಿಮ್ಮ ಪ್ರಕಾರ ಏನಾದರೂ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರು ತಪ್ಪಾಗಿದ್ದರೆ ಅದಕ್ಕೆ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡ್ಬೋದು. ಆ ಅಬ್ಜೆಕ್ಷನ್ ಮಾಡೋದಕ್ಕೆ ನಿನ್ನೆ ಲಾಸ್ಟ್ ಡೇಟ್ ಆಗಿತ್ತು. ಆದ್ದರಿಂದ ಅಬ್ಜೆಕ್ಷನ್ಗೆ ಸಲ್ಲಿಸಿರ್ತಕ್ಕಂತಹ ಒಂದು ಆನ್ಸರ್ ಮತ್ತು ನೀವು ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಅವೆಲ್ಲವನ್ನು ಕೂಡ ಸೋಮವಾರ ಅಂದರೆ 15/12/2025 ಅಬ್ಜೆಕ್ಷನ್ಗೆ ಸಲ್ಲಿಸಿದ ಕೀ ಉತ್ತರಗಳು ಮತ್ತು ಉತ್ತರಕ್ಕೆ ಸಾಕ್ಷಿಯಾಗಿ ನೀಡಿದ ದಾಖಲೆಗಳ ಪುರಾವೆಯನ್ನು ಪರಿಶೀಲನೆ ಮಾಡಲಿದ್ದು, ಸರಿಸುಮಾರು 15/12/2025 17/12/2025 ಪರಿಶೀಲನೆ ಮಾಡಬಹುದು. ನಂತರ 18/12/2025 ಗುರುವಾರ ಅಥವಾ 19ನೇ ತಾರೀಕು ಶುಕ್ರವಾರದಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಲಿದ್ದಾರೆ. ಅಂದರೆ ಈ ಒಂದು ಅಬ್ಜೆಕ್ಷನ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಅದು ಅವ್ರಿಗೊಬ್ಬರಿಗೆ ಅಲ್ಲದಲೇ ಎಲ್ಲರಿಗೂ ಕೂಡ ಅನುಕೂಲಿಸ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿದ್ದೇ ಆದರೆ ನಿಮಗೂ ಒಂದು ಅನುಕೂಲ. ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬಂದಿದೆ ಏನು ಅಂತ ಒಂದು ವೇಳೆ ಪಾಸ್ ಆಗಿದ್ದರೆ ನೀವು ಮುಂಬರುವಂತಹ ನೇಮಕಾತಿಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಅಂತ ಹೇಳ್ಬೋದು. ಅದರ ಜೊತೆಗೆ ಜಾನ್ವರಿಯಿಂದ ನೋಟಿಫಿಕೇಷನ್ ಬಿಡ್ತೀವಿ ಅಂತ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಹೇಳಿರ್ತಕ್ಕಂಥದ್ದು. ಅದು HK ವಿಭಾಗಕ್ಕೆ 5267 ಪೋಸ್ಟ್ಗಳನ್ನು, ಅದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅಲ್ಲಿ ಖಾಲಿ ಇರ್ತಕ್ಕಂಥದ್ದು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದು ಒಂದು ಮೇ 30 ಇಲ್ಲ ಜೂನ್ ಎಂಡ್ ಒಳಗಡೆ ಇವಾಗ ನೇಮಕಾತಿ ಪತ್ರವನ್ನು ಕೂಡ ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಪ್ರಿಪ್ರೇಷನ್ ಮುಂದುವರಿಯಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.